ಗಳಿಸಿದ ಸರ್ಕಾರಿ ಶಾಲೆಯ ಮಕ್ಕಳು. ಶಿವಮೊಗ್ಗದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಲಿದ ಭಾಗ್ಯ. ಜೀವನದಲ್ಲಿ ಒಂದಲ್ಲ ಒಂದು ದಿನ ಹೆಲಿಕಾಪ್ಟರ್ನಲ್ಲಿ ರೌಂಡ್ ಹಾಕ್ಬೇಕೆಂದು ಮಕ್ಕಳ ಆಸೆ ಇರುತ್ತದೆ ಕಣ್ರಿ. ಆದ್ರೀಗ ಈ ಆಸೆಯನ್ನ ಶಿವಮೊಗ್ಗದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಈಡೇರಿದೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ಶಿಕಾರಿಪುರದ ಕಡೆನಂದಿಹಳ್ಳಿ ಶಾಲೆಯ 12 ವಿದ್ಯಾರ್ಥಿಗಳು ಹೆಲಿಕಾಪ್ಟರ್ನಲ್ಲಿ ರೌಂಡ್ ಹೊಡೆದು ಬಂದಿದ್ದಾರೆ. ಜಾನ್ವಿ, ಧ್ರುವ, ಹೇಮಂತ್, ಜೀವಿತಾ, ಚಂದನ್, ನಂದನ್, ಪೃಥ್ವಿಕ್, ರಚಿತಾ, ವಿಜಯ ಎಂಬ ವಿದ್ಯಾರ್ಥಿಗಳಿಂದ ಹೆಲಿಕಾಪ್ಟರ್ ವಿಹಾರ ಮಾಡಿದ್ದಾರೆ. ಅವರಿಗಾದ ಸಂತಸವನ್ನ ವಿದ್ಯಾರ್ಥಿಗಳು ಈ ರೀತಿ ಹಂಚಿಕೊಂಡ್ರು. ನಾವು ಡಾಕ್ಟರ್ ಶಿವಕುಮಾರ್ ಸರ್ನ ಭೇಟಿಯಾಗಿ ಈ ಗ್ರಾಮಕ್ಕೆ ಹೆಲಿಕಾಪ್ಟರ್ನ ತಂದು ನಾವು ಮಕ್ಕಳಿಗೆ ಮಾದರಿಯಾಗಿ ಒಳ್ಳೆಯ ಶಿಕ್ಷಣವನ್ನು ಕೊಡುವಲ್ಲಿ ನಮ್ಮ ಸರ್ ಬಹಳ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅವಕಾಶ. ಓದು ಮತ್ತು ಕ್ರೀಡೆಯಲ್ಲಿ ಸಾಧನೆಗೈದವರಿಗೆ ಜಾಕ್ಪಾಟ್. ಹೌದು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕ್ರೀಡೆ ಮತ್ತು ಓದಿನಲ್ಲಿ ಮುಂದಿರುವ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಸಿಕ್ತು ನೋಡಿ. ಈ ಬಾರಿ 12 ವಿದ್ಯಾರ್ಥಿಗಳು ಮುಂದಿನ ಸಲ ಸ್ಕೂಲ್ಗೆ ಹೆಸರು ತರುವ ಮತ್ತಷ್ಟು ವಿದ್ಯಾರ್ಥಿಗಳಿಗೂ ಹೆಲಿಕಾಪ್ಟರ್ನಲ್ಲಿ ಹಾರುವ ಅವಕಾಶ ಸಿಗಲಿದೆ. ಬೆಂಗಳೂರಿನ ವಿಶ್ವಾಗ್ರಹ ಫೌಂಡೇಶನ್ ದತ್ತು ಪಡೆದಿರುವ ಸರ್ಕಾರಿ ಶಾಲೆ ಇದಾಗಿದೆ ನೋಡಿ. ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ವಿಶ್ವಾಗ್ರಹ ಫೌಂಡೇಶನ್ ಅಭಿವೃದ್ಧಿಪಡಿಸಿರುವ ಶಾಲೆಯಲ್ಲಿ ನಡೆದ ಹೆಲಿಕಾಪ್ಟರ್ ಹಾರಾಟ ಮಕ್ಕಳಿಗೆ ವಿಶೇಷ ಅನುಭೂತಿ ನೀಡಿದೆ. ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ದ ವಿಶ್ವಾಸಗ್ರಹ ಫೌಂಡೇಶನ್ ಮುಖ್ಯಸ್ಥರು ಮಕ್ಕಳಿಗೂ ಹೆಲಿಕಾಪ್ಟರ್ನಲ್ಲಿ ಹಾರಾಟ ಮಾಡುವ ಅವಕಾಶ ನೀಡಿದ್ರು ನೋಡಿ. ಮಕ್ಕಳ ಎಜುಕೇಶನ್ ಯಾವತ್ತೂ ಒಂದು ಬಿಸ್ನೆಸ್ ಆಗಬಾರ್ದು. ಅವ್ರಿಗೆ ಅದ್ಭುತವಾದ ಎಜುಕೇಶನ್ ಕೊಡಬೇಕು, ಗೌರ್ಮೆಂಟ್ ಸ್ಕೂಲ್ಸ್ಗಳನ್ನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮೆಲ್ಲರ ಗಮನ ಗೌರ್ಮೆಂಟ್ ಸ್ಕೂಲ್ಗಳ ಮೇಲೆ ಹೋಗ್ಲಿ ಅಂತ ವಿಶ್ವಾಗ್ರಹ ಮಾಡ್ತಾರ ಒಂದು ಚಿಕ್ಕ ಒಂದು ಪ್ರಯತ್ನ ಇದು. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದೀವಿ. ಈ ಒಂದು ಪ್ರಯತ್ನ ಪಡಲಿಕ್ಕೆ ಸಪೋರ್ಟ್ ಮಾಡಿದಂಥ ಕಡೆನಂದಹಳ್ಳಿಯಲ್ಲಿರುವಂಥ ಎಲ್ಲ ಜನತೆಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನು ಶಾಲಾ ಗ್ರೌಂಡ್ನಲ್ಲಿ SDMC ಅವರಿಂದ ಹೆಲಿಪ್ಯಾಡ್ ನಿರ್ಮಾಣ ಕೂಡ ಮಾಡಲಾಗಿತ್ತು. ಈ ಬಾರಿಯ 80ನೇ ಸ್ವಾತಂತ್ರ್ಯೋತ್ಸವ ಮಕ್ಕಳಿಗೆ ವಿಶೇಷವಾಗಿತ್ತು. ಅಲ್ಲದೆ ಹೆಲಿಕಾಪ್ಟರ್ನಲ್ಲಿ ಹೋಗೋಕೆ ಆಗದೆ ಇರೋ ಮಕ್ಕಳು ಹೆಲಿಕಾಪ್ಟರ್ ಅನ್ನ ನೋಡಿಯೇ ಖುಷಿ ಪಟ್ರು ನೋಡಿ. ಮುಂದಿನ ಸಲ ತಾವು ಸ್ಕೋರ್ ಮಾಡಿ ಕ್ರೀಡೆಯಲ್ಲಿ ಸಾಧನೆ ಮಾಡಿ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸುವ ಆಸೆಯನ್ನ ವ್ಯಕ್ತಪಡಿಸಿದ್ವು. ಶಾಲೆಯಿಂದ ಇಂಥ ಪ್ರಯತ್ನ ಮಾಡೋದು ಮಕ್ಕಳಿಗೆ ಮುಂದಿನ ಕಲಿಕೆಗೆ ಇನ್ನಷ್ಟು ಆಸಕ್ತಿ ಹೆಚ್ಚಿಸುವಂತೆ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.